ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಥ್ಯಾಂಕ್ ಯು. ನನ್ನ ಈ ಫಸ್ಟ್ ಹೋಮ್ ಟೂರಿಗೆ ಅಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಕಮೆಂಟ್ಸ್ ಹಾಕಿದ್ದಾರೆ, ತುಂಬ ಡೌಟ್ಸ್ ಎಲ್ಲ ಕೇಳಿದ್ದೀರಾ. ಸೊ ಇವಾಗ ನಾನು ಅದಕ್ಕೆಲ್ಲ ಆನ್ಸರ್ ಮಾಡೋ ಟೈಮ್ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ಟ್ರೈ ಮಾಡಿದ್ವಿ ಆಲ್ಟ್ರೇಷನ್ ಮಾಡಲಿಕ್ಕೆ, ಇವಾಗ ಆಗಲ್ಲ ಅನ್ನೋ ಸೊ ಎಲ್ಲರೂ ಕೇಳ್ತಾ ಇದ್ರಿ ಇದು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಅಂತ. ಇದು ತುಂಬ ಇಷ್ಟ. ಈ ಸಿಟ್ಔಟ್ ಏರಿಯಾ, ಈ ಎಲಿವೇಶನ್ ಹಂಚಲ್ಲಿ ಮಾಡಿದ್ದೀವಿ ನಾವು. ಸೊ ತುಂಬ ಜನ ಕೇಳ್ತಿರ್ತಾರೆ ಇದೆಲ್ಲಿ ಹೇಗೆ ಅಂತ ಹೇಳ್ಕೊಂಡು. ನಮ್ಮ ರಿಲೇಟಿವ್ಸ್ ಕಡೆಯಿಂದ ಎಲ್ಲ ಕಡೆಯಿಂದಲೂ ತುಂಬ ಕಮೆಂಟ್ಸ್ ಬಂತು ಇದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ಕೊಂಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ನನ್ನ ಹೋಮ್ ಟೂರ್ ಇದೆಯಾ ಫರ್ನಿಷ್ಡ್ ಆದಮೇಲೆ ಹೇಗೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರಿ. ಸೊ ಇನ್ನು ವೇಟ್ ಮಾಡಿಸಲ್ಲ, ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ನೋಡಿ, ಇದು ಸನ್ ರೈಸಲ್ಲಿ ನಮ್ಮ ಗಾರ್ಡನ್ ಹೆಂಗೆ ಕಾಣುತ್ತೆ ನೋಡಿ. ಸೊ ಇದು ಈಸ್ಟ್ ಪೂರ್ವದಲ್ಲಿ ನಾವು ಕರೆಕ್ಟಾಗಿ ವಾಸ್ತು ಪ್ರಕಾರ ನಾವು ಗಾರ್ಡನ್ ಅಂತ ಇಟ್ಟಿದ್ದೀವಿ. ಈಸ್ಟಲ್ಲಿ ಇರಬೇಕು ಅಂತ. ಎಲ್ರಿಗೂ ಒಂದು ಡೌಟ್ ಇರೋದೇನಪ್ಪ ಅಂತಂದರೆ ಈ ಗೇಟ್ ಯಾಕೆ ಬ್ಲೂ ಕಲರ್ ಇದೆ ಅಂತ ಹೇಳ್ತಾನೆ ಇರ್ತೀರಾ. ನಾನು ನೋಡ್ದಂಗೆ ತುಂಬ ಕಮೆಂಟ್ಸ್ ಬಂದಿದೆ, ಎಲ್ಲ ಓಕೆ ಗೇಟ್ ಕಲರ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು. ಐನೋ ಎಲ್ಲರೂ ಬ್ಲ್ಯಾಕ್ನ ಸಜೆಸ್ಟ್ ಮಾಡಿದ್ದೀನಿ ಅಂತ. ಬಟ್ ಇಲ್ಲಿ ಆ್ಯಕ್ಚುಲ್ ಆಗಿ ವಾಸ್ತು ಇರೋದು ನಾರ್ತಿಗೆ ನಾವು ಎಂಟ್ರೆನ್ಸ್ ಕೊಟ್ಟಿರೋದ್ರಿಂದ ನಾರ್ತಲ್ಲಿ ಬ್ಲೂ ಕಲರ್ ಎಲಿಮೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಬ್ಲೂ ಕಲರ್ ಹೊಡೆದಿದ್ದೀವಿ. ಅಷ್ಟೇ ಅಲ್ಲದೆ ನೀವು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಈ ಬ್ಲೂ ಕಲರ್ ಎಲ್ಲೆಲ್ಲಿ ಮ್ಯಾಚ್ ಆಗಿದೆ, ಹೇಗೆ ಮನೆ ಥೀಮಿಗೆ ಸೆಟ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಇದು ನಾರ್ತ್ ಎಂಟ್ರಿನೇ ಕರೆಕ್ಟಾಗಿ ನಾವು ಮಿಡಲಲ್ಲಿ ತೊಗೊಂಡಿಲ್ಲ. ಈಶಾನ್ಯಕ್ಕೆ ಸ್ವಲ್ಪ ವಾಲ್ ಇದೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ನಿಮಗೆ ಕಾಂಪೌಂಡ್ ಕಾಣಿಸ್ತಾ ಇದೆ. ಕಾಂಪೌಂಡ್ನ ನಾವು ಈ ಕಡೆ ಸರಿಸಿದ್ದೀವಿ, ಈಶಾನ್ಯಕ್ಕೆ ಇರಬೇಕು ಅಂತ ವಾಸ್ತುವಲ್ಲಿ, ಅಲ್ಲಿ ಎಂಟ್ರೆನ್ಸ್ ಚೆನ್ನಾಗಿರಬೇಕು ಅಂತ ಈ ಕಡೆ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಈಶಾನ್ಯದಿಂದ ನಾವು ಎಂಟ್ರಿ ಕೊಡ್ದಂಗೆ ನಿಮಗೆ ಮೇನ್ ಆಗಿ ಕಾಣಿಸೋದು ನಮಗೆ ತುಳಸಿ ಕಟ್ಟೆ. ಸೊ ನೋಡಿ, ಸೊ ಇದು ಸಹಿತ ನಾರ್ತ್ ಈಸ್ಟಲ್ಲೇ ಇರಬೇಕು ಅಂತ ಹೇಳ್ತಾರೆ ವಾಸ್ತು ಪ್ರಕಾರ. ಸೊ ತುಳಸಿ ಕಟ್ಟೆನ ಈ ಮನೆಗೆ ತಕ್ಕಂಗೆ ಥೀಮ್ ಆಗಿ ತೊಗೊಂಡಿವಿ. ಇದು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು ನಾವು. ಸೊ ಹುಡುಕಿ ತುಂಬ ಹುಡುಕಿದ್ದೀನಿ. 3 ದಿನ ಹುಡುಕಾದ್ಮೇಲೆ ಒಂದು ಕಡೆ ನನಗೆ ಇದೇ ಥರದ್ದು ಗ್ರೇ ಫಿನಿಶಲ್ಲೇ ಬೇಕಾಗಿತ್ತು, ಸದ್ಯಕ್ಕೆ ಸಿಕ್ತು. ಅದಾದಮೇಲೆ ಇಲ್ಲಿ ಮೇನ್ ಎಲಿಮೆಂಟ್, ನಮ್ಮ ಮಲ್ನಾಡ್ ಹೌಸ್ ಅಂದರೆ ಬಾವಿ ಇರಲೇಬೇಕು. ಸೊ ಬಾವಿನೇ ಮೇನ್ ಅಟ್ರಾಕ್ಷನ್. ಬಾವಿ ಇಲ್ಲಾಂದ್ರೆ ಇದೇನಪ್ಪ ಮಲ್ನಾಡ ಅಂತ ಕೇಳ್ತಾರೆ. ಸೊ ಇದು ಬಾವಿ ಈಶಾನ್ಯದಲ್ಲೇ ಇದೆ. ಈ ಬಾವಿ ಇದೆಲ್ಲ ನಾವು ತೆಗ್ಸಿಲ್ಲ, ಅಂದರೆ ಇಲ್ಲಿ ನಾವು ಮೊದಲೇ ಈ ಸೈಟ್ ಖಾಲಿ ಸೈಟ್ ನಾವು ತಗೊಂಡೇ ಇಲ್ಲ. ಇಲ್ಲಿ ಇದ್ದಿದ್ರೆ ಆ್ಯಕ್ಚುಲ್ ಆಗಿ ಸ್ಟೋರಿ ಏನಪ್ಪ ಅಂದರೆ, ಇಲ್ಲೊಂದು ಮನೆ ಇತ್ತು, ಹಳೆ ಕಾಲದ ಮನೆ ಇರುತ್ತಲ್ಲ, ಮಲೆನಾಡಲ್ಲಿ ಇರುತ್ತಲ್ಲ, ಹಂಚಿನ ಮನೆ ಇತ್ತು. ಪಕ್ಕ ಅವ್ರ ವಾಸ್ತು ಪ್ರಕಾರ ನನ್ನ ಪುಣ್ಯಕ್ಕೆ ನಾನು ಆ್ಯಕ್ಚುಲಿ ಫಸ್ಟ್ ಬಂದು ನೋಡಿದ್ದೆ ಸೈಟಲ್ಲಿ ಎಲ್ಲಿದೆಯಪ್ಪ ಬಾವಿ ಅಂತ ಹೇಳ್ಕೊಂಡು. ಈಶಾನ್ಯದಲ್ಲಿ ಇತ್ತು. ಅದಾದಮೇಲೆ ನನಗೆ ಓಕೆ ಈಶಾನ್ಯದಲ್ಲಿ ಬಾವಿ ಇದೆ ಅಂದ್ರೆ ನಾವು ತೊಗೋಬೋದು ಅಂತ ಆಯಿತು. ಇಲ್ಲೊಂದು ಹಳೆ ಮನೆ ಇತ್ತು, ಆ ಮನೆನ ನಾವು ಡೆಮಾಲಿಷ್ ಮಾಡಿದ್ವಿ. ಡೆಮಾಲಿಷ್ ಮಾಡಬೇಕು ಅಂತ ಫಸ್ಟ್ ಸ್ಟಾರ್ಟೇ ಆಗಿಲ್ಲ. ಸ್ಟೋರಿ ಹೇಳಬೇಕು ಅಂತಂದರೆ ವಿ ಸ್ಟಾರ್ಟೆಡ್ ವಿತ್ ಅಲ್ಲೊಂದು ಒಂದು ರೂಮು, ಒಂದು ಕಿಚನ್, ಒಂದು ಬಾತ್ರೂಮ್, ಇಷ್ಟು ಮಾಡ್ಕೊಂಡು ಹೋಗೋಣ ನಮ್ಮ ಮನೆಗೆ ಅಂತ ಹೋಗಿದ್ವಿ. ಅದರಿಂದ ಮುಚ್ಕೆ ಮನೆ ಅಂತ ಹೇಳ್ತಾರೆ ಗೊತ್ತಾ, ಅಂದರೆ ಹಂಚಿರುತ್ತೆ, ಆಮೇಲೆ ಮಧ್ಯದಲ್ಲಿ ಎಲ್ಲ ಮರದ್ದು ತಿಂಬೆಗಳು ಹಾಕಿರ್ತಾರೆ. ಸೊ ಅದು ಎಷ್ಟು ತಂಪಾಗಿತ್ತು ಅಂದರೆ ನೀವು ಒಳಗಡೆ ಹೋದ್ರೆ ಸಾಕು, ನಿಮಗೆ ಏನೂ ಬೇಡ, ಅಷ್ಟು ತಂಪಾಗಿರೋ ವಾತಾವರಣ ಇತ್ತು. ಅದನ್ನು ನಮಗೆ ಅದನ್ನು ತೆಗಿಬೇಕಾದ್ರೆ ತುಂಬ ಅಳು ಬಂತು. ನಾವು ತೆಗಿಬೇಕು ಅನ್ನೋ ಆಲೋಚನೆ ಇಲ್ಲ. 15 ದಿನ ಅದನ್ನು ರಿನೋವೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ಸ್ವಲ್ಪ ಹಳೇದಾಗಿತ್ತು. ಮತ್ತು ತುಂಬ ಜನ ಎಲ್ಲ ಏನೋ ಹೇಳಿದ್ರು, ಹಳೆ ಮುತ್ತಿಗೆ ಮೇಕಪ್ ಮಾಡ್ದಂಗೆ ನೀವೀಗ ಎಷ್ಟು 15 ಲಕ್ಷ ಅಲ್ಲ 20 ಲಕ್ಷ ಸುರಿದ್ರು ಅಷ್ಟೇ ಅದು ವ್ಯಾಲ್ಯೂ ಬರೋದಿಲ್ಲ ಅಂತೆಲ್ಲ ಹೇಳಿದ ಮೇಲೆ, ಅದೆಲ್ಲ ಸ್ವಲ್ಪ ಹಳೆ ಕಾಲದಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಕಟ್ಟಿರಲ್ಲ, ಸ್ವಲ್ಪ ಮಣ್ಣಿನ ಗೋಡಲ್ಲಿ ಕಟ್ಟಿರ್ತಾರೆ. ಸ್ವಲ್ಪ ಗೆದ್ದಲೆಲ್ಲ ಹಿಡಿದ್ಬಿಟ್ಟಿತ್ತು. ಅಲ್ಲಿರೋ ಕಿಟಕಿಗಳೆಲ್ಲ ತುಂಬ ಓಪನ್ ಕಿಟಕಿಗಳು ಇತ್ತು ಅಲ್ಲಿ, ಹಳೆ ಕಾಲದ ಮನೆ ಥರ. ಸೊ ಅದನ್ನ ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಆ ಮನೆ ಅಂತ ಹೇಳ್ಕೊಂಡು. ಸೊ ಆ ಮನೆ ನಾನು ತುಂಬ ಟ್ರೈ ಮಾಡಿದ್ವಿ ಆಲ್ಟ್ರೇಷನ್ ಮಾಡಲಿಕ್ಕೆ, ಇವಾಗ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ತುಂಬ ಬೇಜಾರು ಮಾಡಿಕೊಂಡು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಮಾಡಬೇಕಾದ್ರೆ 100% ಗೊತ್ತಿರಲಿಲ್ಲ ಈ ಮನೆ ಇಲ್ಲಿಗೆ ಬಂದು ನಿಂತ್ಕೊಳತ್ತೆ ಅಂತ. ತುಂಬ ನಡೆದು ಹೋಗಿದೆ ಈ ಮನೆಯಲ್ಲಿ. ಯಾವುದೂ ಸಹಿತ ನೀವೆಲ್ಲರೂ ಕೇಳ್ತೀರಾ ಪೇಪರ್ ಪ್ಲ್ಯಾನ್ ಕೊಡಿ, ಡಿಸೈನ್ ಕೊಡಿ. ಒಂದು ಡಿಸೈನು ಪ್ಲ್ಯಾನು ಇಲ್ಲ. ಯಾಕೆಂದರೆ ನಾವು ಆಲ್ಟ್ರೇಷನ್ಗೆ ಅಂತ ಹೋದಾಗ ಮಿಡಲ್ ಚೇಂಜ್ ಆದಾಗ ಓಕೆ. ಫಸ್ಟು ಡೆಮಾಲಿಷ್ ಆದಮೇಲೆ ತುಂಬ ಬೇಜಾರು ಮಾಡ್ಕೊಂಡ್ವಿ. 1 ವಾರ ಅಂತೂ ಯಾಕಪ್ಪ ಆಯಿತು ಅಂತ ಅಂದ್ಕೊಂಡ್ವಿ. ಆಮೇಲೆ ನಾನು ಫಸ್ಟ್ ತಲೆಯಲ್ಲಿ ತಂದಿರೋದು ಇವಾಗ ನನಗೆ ಹೇಗೆ ಬೇಕು ಹಾಗೆ ಕಟ್ಟಿಸ್ಕೋಬೋದಲ್ಲ. ನನಗಂತೂ ವಾಸ್ತು ನಾಲೆಜ್ ಇದೆ. ಅಂದರೆ ನನಗೆ ಹೇಗೆ ಅಂತಂದರೆ ನಾನು 8th ಸ್ಟ್ಯಾಂಡರ್ಡಿಂದ ನಮ್ಮ ಅಣ್ಣ ಬುಕ್ಸ್ ಎಲ್ಲ ತಂದಿರ್ತಿದ್ದ. ಸೊ ನನಗೆ ಅದು ನಾಲೆಜ್, ಬೇಸಿಕ್ ನಾಲೆಜು, ಅಸ್ಟ್ರಾಲಜಿ ನಾಲೆಜು, ನಂಬರ್ಸ್ ನಾಲೆಜು ಕೆಲವೊಂದೆಲ್ಲ ಸ್ವಲ್ಪ ಗೊತ್ತಿದೆ. ಹಾಗಾಗಿ ನನ್ನ ತಲೆಯಲ್ಲಿ ಬಂದಿರೋದು ಫಸ್ಟ್ ವಾಸ್ತು ಬೇಕು ಅಂತ. ಇಲ್ಲ ಅಂತಂದರೆ ನಾವು ಇವಾಗ ಹೇಗೋ ಮಾಡ್ಕೊಬಿಟ್ಟಿರ್ತೀವಿ. ಮನೇಲಿ ಏನೋ ಪ್ರಾಬ್ಲಮ್ ಆದರೆ ಯಾರೋ ಏನೋ ಹೇಳಿದ್ರು ಆದ್ರೂ ಮೈಂಡ್ ಸೆಟ್ಟಲ್ಲಿ ತಲೆಯಲ್ಲಿ ಹೋಗ್ತಾ ಇರುತ್ತೆ ಸೈಕೋ ಥರ. ಅಯ್ಯೋ ನಾವು ಅದು ಸರಿ ಇಲ್ವೇನೋ, ಅದಕ್ಕೆ ಹಿಂಗಾಯ್ತಾನೋ. ಇನ್ಯಾರೋ ನಾವು ಒಂದು ವೀಡಿಯೋಸ್ ನೋಡಿರ್ತೀವಿ, ನಿಮ್ಮಲ್ಲಿ ಈಶಾನ್ಯದಲ್ಲಿ ವಾಟರ್ ಇಲ್ಲ ಅಂತಂದರೆ ಅಲ್ಲಿ ನೀವು ಅಗ್ನಿ ಮೂಲೆ ಮಾಡಿದರೆ ಅಲ್ಲಿ ತಪ್ಪಾಗುತ್ತೆ. ಸೊ ಅದೊಂದು ಕನ್ಫ್ಯೂಷನ್ ನಡೆಯುತ್ತೆ. ಅದು ಆಗಬಾರ್ದು ಅಂತ ಫಸ್ಟ್ ಯಾರೇ ಹೊಸ ಕನ್ಸ್ಟ್ರಕ್ಟ್ ಮಾಡೋರಿಗೆ ನನ್ನ ಟಿಪ್ಸ್ ಏನಂದರೆ, ಸ್ಟಾರ್ಟಿಂಗಲ್ಲಿ ಪೂರ್ವದಲ್ಲಿ
ಗ್ರೀನ್ ಇರಬೇಕು. ಸೊ ಅಲ್ಲಿ ನಿಮಗೆ ಒಂದು ಏನು ಗಾರ್ಡನ್ ಅಂತ ಹೇಳ್ತೀರಾ ಆ ಥರ ಒಂದು ಎಲಿಮೆಂಟ್ ಇಟ್ಕೊಬಿಡ್ಬೇಕು. ನೆಕ್ಸ್ಟ್ ಈಶಾನ್ಯದಲ್ಲಿ ವಾಟರ್, ಕೆಲವೊಬ್ರು ಬೋರ್ವೆಲ್ ತರಿಸ್ತಾರೆ, ಕೆಲವೊಬ್ರು ಬಾವಿ ಇರುತ್ತೆ ನಮ್ಮ ಕಡೆ. ಸೊ ವಾಟರ್ ಎಲಿಮೆಂಟ್ ಇಟ್ಬಿಟ್ಟಿರ್ತೀವಿ. ಸೊ ಎಂಟ್ರೆನ್ಸ್ ಈಸ್ಟಿಗಾದ್ರೂ ಕೊಡಿ, ನಾರ್ತಿಗಾದ್ರೂ ಕೊಡಿ. ಆ ಥರ ನಮಗೆ ನಾರ್ತ್ ರೋಡ್ ಇರೋದ್ರೆ ನಾರ್ತಿಗೆ ನಾವು ಕೊಟ್ಬಿಟ್ಟು ಕರೆಕ್ಟಾಗಿ ಮಿಡಲಲ್ಲಿ ಟೆಂಪಲ್ ಎಂಟ್ರಿ ಕೊಟ್ಟಿದ್ದೀವಿ ನಾವು. ಮತ್ತು ವಾಸ್ತು ಪ್ರಕಾರ ಪೂರ್ವದಲ್ಲಿ ಜಾಸ್ತಿ ಜಾಗ ಬಿಡಬೇಕು, ಪಶ್ಚಿಮದಲ್ಲಿ ಅಂದರೆ ವೆಸ್ಟ್ ಕಡೆಯಲ್ಲಿ ಕಡಿಮೆ ಜಾಗ ಬಿಡಬೇಕು. ನೋಡ್ಬೋದು ನೀವು ಅಲ್ಲಿ ಗಾರ್ಡನ್ಗೆ ನಾವು ಹೇಗೆ ಜಾಗ ಬಿಟ್ಟಿದ್ದೀವಿ, ಸ್ವಲ್ಪ ಜಾಸ್ತಿ ಇಲ್ಲೊಂದು 8 ಅಡಿ ಸ್ಪೇಸ್ ಆಗಿದೆ. ಈ ಸೈಟ್ ಇರೋದು 66-44. ಸೊ ನಾವು ಕರೆಕ್ಟಾಗಿ ಮಿಡಲಲ್ಲಿ ಕಟ್ಟಿಲ್ಲ, ಸೌತ್ ವೆಸ್ಟ್ ಕಡೆ ನಾವು ಮನೆನ ಹಾಕಿಬಿಟ್ಟು ಈ ಕಡೆ ಗಾರ್ಡನಿಗೆ ಅಂತ ಕೊಟ್ಟಿದ್ದೀವಿ. ಸೊ ಆ ಕಡೆ ಹೋದರೆ ನಮಗೆ ವೆಸ್ಟ್ ಬರುತ್ತೆ. ಅಲ್ಲಿ ನಾವು ಸ್ವಲ್ಪ ಸಣ್ಣ ಹೊಳೆ ಇಟ್ಟಿದ್ದೀವಿ, ಅಂದರೆ ನಮಗೆ ಎಲ್ಲ ಕಡೆ ಸುತ್ತಲೂ ನಾವು ಓಡಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು. ಸೊ ಈ ಕಡೆ ಒಂದು 4 ಅಡಿ ಬಿಟ್ಟಿದ್ದೀವಿ, ಆ ಕಡೆ 8 ಅಡಿ ಅಂದರೆ ಈ ಕಡೆ 4 ಅಡಿ. ಇದು ಪಶ್ಚಿಮದ ಕಡೆ ರೋಡು, ಅಂದರೆ ನಮಗೆ ವೆಸ್ಟ್ ಕಡೆನೂ ಒಂದು ರೋಡ್ ಇದೆ, ಕಾರ್ನರ್ ಸೈಟ್ ಆಗಿರೋದ್ರಿಂದ ನಮ್ಗೆ ಈ ಥರ ಬರುತ್ತೆ. ಸೊ ಇಲ್ಲಿಂದ ನಾವು ಈ ಕಡೆ ಮನೆ ಆ್ಯಂಗಲ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ 6 ಕಂಬಗಳಿದೆ. ನೀವು ಮೇನ್ ಅಟ್ರಾಕ್ಷನ್ ಎಲ್ಲರೂ ಹೇಳೋದು ಈ ಮನೆ ಹಳ್ಳಿ ಕಡೆ ಥರ ಕಟ್ಟಿದ್ದೀವಿ ಅಂತ ಹೇಳ್ಕೊಂಡು. ಅದಕ್ಕೆ ಕಾರಣನೇ ನಮ್ಮ ಮನೆಯವರು ಅವರಿಗೆ ಮನೆ ಡೆಮಾಲಿಷ್ ಮಾಡಿದಾಗ ಎಷ್ಟು ಬೇಜಾರಾಯಿತು. ಒಂದು ವೆರಿ ಫಸ್ಟ್ ಮೂಮೆಂಟ್ ಹೇಳಿದ್ದು ಒಂದೇ ತಿಂಗಳು ನಂಗೆ ಹಳ್ಳಿ ಥರನೇ ಮನೆ ಬೇಕು ಅಂತ ಹೇಳ್ಕೊಂಡು. ಮುಂದೆ ಒಳಗಡೆ ಆ್ಯಕ್ಚುಲಿ ಫುಲ್ ಹಂಚಿನ ಮನೆನೇ ಕಟ್ಟೋ ಪ್ಲ್ಯಾನಲ್ಲಿ ಇತ್ತು. ನನ್ನ ಒತ್ತಾಯದ ಮೇರೆಗೆ ಸರಿ ಇರಲ್ಲ, ಸೇಫ್ಟಿ ಇರೋದಿಲ್ಲ ಈಗಿನ ಕಾಲದಲ್ಲಿ ಅನ್ನೋ ಕಾರಣಕ್ಕೆ ಒಳಗಡೆ ನಾವು ವಾಸಿಸಿ ಮಾಡಿಕೊಂಡು ಫ್ರಂಟಲ್ಲಿ ಈ ಎಲಿವೇಶನ್ನ ಕೊಟ್ಟಿದ್ದೀವಿ. ಎಕ್ಸಾಕ್ಟ್ಲಿ ನಮ್ಮನೆ ಎಂಟ್ರೆನ್ಸ್ ಫಸ್ಟ್ 3 ಸ್ಟೆಪ್ಪಿಂದ ಸ್ಟಾರ್ಟ್ ಆಗುತ್ತೆ. ಈ ಸ್ಟೆಪ್ಪಿಂದ ಸ್ಟಾರ್ಟ್ ಆದರೆ ನಿಮಗೆ 2 ಕಡೆ ಸಿಟ್ಔಟ್ಸ್ ಇರುತ್ತೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ. 6 ಕಂಬಗಳ ಮಧ್ಯದಲ್ಲಿ ಕರೆಕ್ಟಾಗಿ ಮಿಡಲಲ್ಲಿ ನಮ್ಮ ಎಂಟ್ರೆನ್ಸ್ ಇರುತ್ತೆ. ಅದೇ ಈ ಮನೆ ಎಲಿವೇಶನ್. ಮೇಲ್ಗಡೆ ಒಂದು ಹಂಚಿನ ಎಲಿವೇಶನ್ ಆಗಿರ್ಬೋದು, ಇದಾಗಿರ್ಬೋದು. ಇದು ಮೇನ್ ಅಟ್ರಾಕ್ಷನ್ನು. ಫಸ್ಟು ಯಾರೇ ಮನೆ ಕಟ್ಟಬೇಕಾದ್ರೂ ಸಹಿತ ತಲೆಯಲ್ಲಿ ಇಟ್ಕೋಬಿಡಿ, ನೀವು ಹೇಗೆ ಮನೆ ಬೇಕು ಅನ್ನೋ ಸ್ಟ್ರಕ್ಚರ್ ತಲೆಯಲ್ಲಿ ಇಟ್ಕೋಬಿಡಿ. ಇಲ್ಲ ಅಂತಂದರೆ ನೀವು ಮಿಡಲಲ್ಲಿ ಎಷ್ಟು ಚೇಂಜಸ್ ಮಾಡ್ತೀರೋ ಅಷ್ಟೇ ನಿಮಗೆ ಕಾಂಟ್ರಾಕ್ಟರ್ ಮತ್ತಿನ್ಯಾರೋ ಆಗಿರ್ಬೋದು ನಿಮಗೆ ತೊಂದರೆ ಕೊಡೋ ಸಾಧ್ಯತೆ ಇರುತ್ತೆ. ಇದು ತುಂಬ ಇಷ್ಟ, ಈ ಸಿಟ್ಔಟ್ ಏರಿಯಾ, ಈ ಎಲಿವೇಶನ್ ಹಂಚಲ್ಲಿ ಮಾಡಿದ್ದೀವಿ ನಾವು. ಸೊ ತುಂಬ ಜನ ಕೇಳ್ತಿರ್ತಾರೆ ಇದೆಲ್ಲಿ ಹೇಗೆ ಅಂತ ಹೇಳ್ಕೊಂಡು. ಇದು ಹಂಚು ಮೊನಾಕೋ ಕೇರಳ ಹಂಚು ಅಂತ ಹೇಳ್ತಾರೆ, ಅದು ಮೊನಾಕ್ ಹಂಚಿನ ನಾನು ಯೂಸ್ ಮಾಡಿದ್ದೀನಿ. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ಒಳಗಡೆ ಇದ್ರೊಳಗಡೆ ಸೀಲಿಂಗ್ ಹಂಚನ್ನು ಸಹಿತ ಹಾಕ್ಬೋದು. ಅವ್ರವ್ರ ಇಷ್ಟ. ನನಗೆ ಹಂಚು ಕಾಣಬೇಕು ಲುಕ್ ವೈಸ್ ಅಲ್ಲಿ ಅನ್ನೋ ತಲೆಯಲ್ಲಿತ್ತು. ಸೀಲಿಂಗ್ ಹಂಚು ಗ್ರೇಯಲ್ಲಿ ಬರಲ್ಲ ಅಂತೆ, ರೆಡ್ಡಲ್ಲಿ ಬರುತ್ತಂತೆ. ಇದೆಲ್ಲ ಗ್ರೇ ಮತ್ತು ಬ್ಲೂ ವೈಟ್, ಈ ಸಿಂಪಲ್ 3 ಕಲರ್ ಇರ್ಬೇಕಾದ್ರೆ ಮತ್ತೆ ಸೀಲಿಂಗ್ ಹಂಚು ಹಾಕ್ಬಿಟ್ರೆ ರೆಡ್ಡು ಎದ್ದು ಹೊಡೆದ್ಬಿಡತ್ತೆ ಅಂತ ಹೇಳ್ಕೊಂಡು ಮತ್ತೊಂದು ಹೇಳ್ತೀನಿ. ನನಗೆ ಇದು ಗ್ರೇ ಹಾಕೋಗಿದ್ದೀನಿ ಅಂತ ಹೇಳ್ಕೊಂಡು. ಹಂಚು ಅಂದರೆ ನಾರ್ಮಲ್ ಆಗಿ ರೆಡ್ ಹಂಚಿರತ್ತಲ್ಲ, ಆದರೆ ಮಂಗಳೂರು ಹಂಚಿಗೆ ಹೋಗ್ಬೋದು ಅಂತ. ದಕ್ಷಿಣಕ್ಕೆ ರೆಡ್ ಇರಬೇಕು, ಉತ್ತರಕ್ಕೆ ಬ್ಲೂ ಗ್ರೇ ವೈಟ್ ಇರಬೇಕು. ಸೊ ಹಾಗಾಗಿ ನಾವು ದಕ್ಷಿಣದ್ದು ಇಲ್ಲಿ ತೊಗೊಂಬಂದ್ಬಿಟ್ರೆ ಆಪೋಸಿಟಲ್ಲಿ ಇಟ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಅಲ್ಲಿ ಇರಬೇಕಾಗಿರೋ ಕಲರ್ ಎಲಿಮೆಂಟ್ನ ನಾವು ಇಲ್ಲಿ ತೊಗೊಂಬಂದ್ಬಿಟ್ರೆ ಮತ್ತೇನಾದರೂ ರಾ ಹೊಡೆದಂಗೆ ಆಗ್ಬಿಡತ್ತೆ ಅಂತ ಹೇಳ್ಕೊಂಡು ನಾವು ರೆಡ್ ಟೈಲ್ಸ್ ಅಥವಾ ರೆಡ್ ಇದಕ್ಕೆ ಹೋಗಿಲ್ಲ. ನಾವು ಹಂಚಿಗೆ ನಾವು ಹೋಗಿದ್ದು ಗ್ರೇ ಕಲರು. ಮತ್ತು ಒಳಗಡೆ ಅದು ಇವಾಗ ಸ್ಪೆಷಲಾಗಿ ನೀವು ಇದರೊಳಗಡೆ ನೀವು ಸೀಲಿಂಗ್ ಅಂತ ಹಂಚು ಮಾಡ್ಬೋದು, ಒಳಗಡೆ ಡಿಸೈನ್ ಬರುತ್ತೆ ಹಂಚು, ಆ ಥರನೂ ಮಾಡ್ಬೋದು. ನಾವು ನಮ್ಮ ಮನೆಯವರಿಗೆ ಹಂಚು ಕಾಣಬೇಕು, ಇದೆಲ್ಲ ಕಾನ್ಸೆಪ್ಟ್ ಇರೋದೇ ಹಂಚು ಕಾಣಬೇಕು ಅಂತ. ಆ್ಯಂಡ್ ಈ ಎಲಿವೇಶನ್ ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ಇರಲಿಲ್ಲ, ಇದಿಷ್ಟೇ ಮನೆ ಆಗಿತ್ತು. ಇದಿಷ್ಟಕ್ಕೂ ನಾವು ನಾರ್ಮಲಾಗಿ ಸ್ಲ್ಯಾಬ್ ಎಳೆದು ಬಿಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ತಲೆಯಲ್ಲಿ ಫಸ್ಟಿಗೆ ಹಂಚಿನ ಮನೆನೇ ಅಂದ್ಕೊಂಡ್ವಲ್ಲ, ಹಂಚಿನ ಮನೆ ಡೆಮಾಲಿಷ್ ಮಾಡಬೇಕಲ್ಲ ಅಂತ ಒಂಥರ ಗಿಲ್ಟ್ ಕಾಣ್ತಾ ಇತ್ತು. ಹಾಗಾಗಿ ನಾವು ಇದನ್ನು ಮಾಡಿದ್ವಿ. ನೀವು ಸಿಟ್ಔಟ್ ಇಷ್ಟು ಚೆನ್ನಾಗಿದೆ ಅಂತ ಏನು ಹೇಳ್ತಿದ್ರಲ್ಲ, ಈ ಸಿಟ್ಔಟ್ ಪ್ಲ್ಯಾನಲ್ಲೇ ಇರಲಿಲ್ಲ. ನಂದು ಪ್ಲ್ಯಾನ್ ಅಂತಿಲ್ಲ ಪಾಪ. ನಮ್ಮ ಮನೆಯವ್ರು ಲಾಸ್ಟ್ ತನಕ ಹಠ ಹಿಡಿದಿದ್ದು ಒಂದೇ, ನಾನು ಇಟ್ಕೊಂಡಿರೋದು ಒಂದೇ, ಕುತ್ಕೊಳಕ್ಕೆ ನಂಗೆ ಕಟ್ಟೇಬೇಕು. ನೀವು ರೆಡ್ ಆಕ್ಸೈಡ್ ಅಂತ ಇರುತ್ತಲ್ಲ ಹಳ್ಳಿ ಕಾಲದಲ್ಲಿ, ಹಳ್ಳಿ ಕಟ್ಟೆ ಅದು ಬೇಕು ಅಂತ ಕುತ್ಕೊಳಕ್ಕಿತ್ತು. ಇದನ್ನ ನಾವಿನ್ನು ಜಸ್ಟ್ ಒಂದು ಗ್ರಿಲ್ ಇರುತ್ತಲ್ಲ, ಇಲ್ಲೆಲ್ಲ ಗ್ರಿಲ್ ಯೂಸ್ ಮಾಡಿದ್ದೀವಿ, ಅದನ್ನು ಯೂಸ್ ಮಾಡೋಣ ಅಂತ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟರು. ಮತ್ತು ಗ್ರಾನೈಟ್ ವರ್ಕ್ ಮಾಡೋರಂತೂ ತುಂಬ ಕಷ್ಟ ಕೊಟ್ಟರು, ಮಾಡೋಕ್ಕಾಗಲ್ಲ ಅನ್ನೋ ಥರ ತುಂಬ ತೊಂದರೆ ಆಗೋಯ್ತು ಇದನ್ನು ಮಾಡಬೇಕಾದ್ರೆ. ಈ ಎಷ್ಟೇ ಆದರೂ ಲಾಸ್ಟ್ ಮೂಮೆಂಟ್ ತನಕ ಅವ್ರ ಮುಖ ಸಣ್ಣದು ಮಾಡ್ಕೊಂಡ್ರು. ಇನ್ನೇನು ಬೇಡ ಕ್ಯಾನ್ಸಲ್, ಸಿಟ್ಔಟ್ ಮಾಡಲ್ಲ, ಗ್ರಿಲ್ ಹಾಕ್ಸ್ತೀವಿ ಅಂದಾಗ ಅವರು ಒನ್ ಡೇ ಪೂರ್ತಿ ಮುಖ ಸಣ್ಣದು ಮಾಡಿ ಊಟ ತಿಂಡಿ ಎಲ್ಲ ಬಿಟ್ಟು ಕುತ್ಕೊಂಡ್ರು. ಯಪ್ಪ ಹೋಗ್ಲಿ, ಇವ್ರು ಕಷ್ಟಪಟ್ಟು ಮನೆ ಕಾಣ್ತಿದ್ದಾರೆ, ಅವ್ರು ಆಸೆ ಪಟ್ಕೊಂಡು ಕುತ್ಕೊಳಕ್ಕೆ ತಾನೇ ಇರಲಿ ಅಂತ ಹೇಳ್ಕೊಂಡು ಮತ್ತೆ ಇದನ್ನ ಸಿಟ್ಔಟ್ ಮಾಡಿದ್ವಿ. ಫಸ್ಟಿಗೆ ರೆಡ್ ಆಕ್ಸೈಡ್ ಅಂದ್ಕೊಂಡ್ವಿ, ಸಿಗಲಿಲ್ಲ ಅಂತೇಳಿ ಗ್ರಾನೈಟಿಗೆ ನಾವು ಹೋದ್ವಿ. ಸೊ ಎಲ್ಲರೂ ಕೇಳ್ತಾ ಇದ್ರು ಇದು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ. ಇದು ಗ್ರಾನೈಟು, ಓಷನ್ ಸಫಾರಿ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ನಾವು ತುಂಬ ಕಡೆ ಹುಡುಕಿದ್ವಿ, ಶಿವಮೊಗ್ಗದಲ್ಲಿ ಹುಡುಕಿದ್ವಿ, ಇಲ್ಲಿ ಹುಡುಕಿದ್ವಿ. ನಾವು ಆ್ಯಕ್ಚುಲಾಗಿ ಹೋಗ್ತಾ ಇದ್ದು ಗ್ರೀನಿಗೆ ಅಂತ. ನಮ್ಮ ಮನೆಗೆ ಮೇನ್ ಥೀಮ್ ಗ್ರೀನ್ ಇತ್ತು. ಸೊ ಗ್ರೀನಿಗೆ ಹೋದ್ವಿ, ಗ್ರೀನ್ ಸಿಕ್ಕಿಲ್ಲ. ಹಾಸ್ಟಲ್ಲಿ ಅಂತ ಏನೋ ಒಂದು ಗ್ರಾನೈಟ್ ಇತ್ತು, ಅದು ನಮ್ಗೆ ಯಾಕೋ ಲುಕ್ ಚೆನ್ನಾಗಿ ಅನಿಸಿಲ್ಲ ಅಂತ. ದೆನ್ ವಿ ವೆಂಟ್ ಫಾರ್ ಬ್ಲೂ. ಹೊರಗಡೆಯಿಂದ ಕಂಪ್ಲೀಟ್ ಇದ್ದು ಸ್ವಲ್ಪ ಬ್ಲೂಯಿಶ್ ಬ್ಲ್ಯಾಕಿಶ್ ಇದ್ರು, ಬ್ಲೂ ಸ್ವಲ್ಪ ಜಾಸ್ತಿ ಶೈನ್ ಹೊಡೆಯುತ್ತೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ.
ಸೇಮ್ ಕಲರ್ ಗ್ರಾನೈಟಿಗೆ ಹೋಗಿಲ್ಲ. ನನಗೆ ಮೇನ್ ಥೀಮ್ ಇಲ್ಲಿ ಬ್ಲೂ ಬರ್ತಿದೆ ಅಂದ್ರೆ ಇಲ್ಲಿ ಕೆಳಗಡೆ ನಮಗೆ ಲೈಟ್ ಕಲರೇ ಬೇಕು ಅಂತ ಕಲರ್ ಕಾಂಬಿನೇಷನ್ ಸ್ವಲ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರಿಂದ ಎರಡು ಡಾರ್ಕ್ ಆಗ್ಬಿಟ್ರೆ ಮನೆ ಕತ್ಲು ಕಾಣುತ್ತೆ ಅಂತ ಹೇಳ್ಕೊಂಡು ಕೆಳಗಡೆ ನಾವು ವೈಟೇ ಹುಡುಕಿದ್ದು. ವೈಟ್ ತುಂಬಾ ಗ್ರಾನೈಟ್ ಹುಡುಕಿದ್ವಿ, ಸಿಕ್ಲಿಲ್ಲ. ಸೊ ಆಮೇಲೆ ಸಾದ್ರಲ್ಲಿ ಅಂತ ಸಿಕ್ತು ಇದಕ್ಕೆ ಮ್ಯಾಚ್ ಮಾಡ್ಲಿಕ್ಕೆ. ಸೊ ಇದನ್ನ ಆಮೇಲೆ ಮ್ಯಾಚ್ ಮಾಡಿದ್ವಿ. ಈ ನಮ್ಮ ಮನೆ ಗೃಹಪ್ರವೇಶಕ್ಕಿಂತ ಗೃಹಪ್ರವೇಶ ಆಗೋಗಿ ಆದ್ಮೇಲೆ ಮಾಡ್ತಿದ್ವಿ ಇದೆಲ್ಲ ಗ್ರಾನೈಟ್ ಆಗಿರ್ಬೋದು. ಇದೇನಿದೆ ನೀವು ಸಿಟ್ಔಟ್ ನೋಡ್ತಿದ್ದೀರಾ, ಇದೆಲ್ಲ ಗೃಹಪ್ರವೇಶ. ನಮ್ಗೆ ಫಸ್ಟ್ ಒಂದು ಗೃಹಪ್ರವೇಶ ಆಗಿತ್ತೆ, ಅದಾದ್ಮೇಲೆ ನಾವು ಇದನ್ನ ಹೊರಗಡೆ ಮಾಡ್ತಿರೋದು. ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಅಷ್ಟೇ ಮನೆ ಇತ್ತು, ಇದೇನು ಮಾಡಿರ್ಲಿಲ್ಲ ನಾವು. ಟೈಮ್ ಆಗಿರ್ಲಿಲ್ಲ ನಮಗೆ. ಅದು ಅಷ್ಟೇ ಅಲ್ಲ, ನಾನು ನಿಮಗೆ ಏನು ಹೇಳ್ತೀನಿ, ಗ್ರಾನೈಟ್ ವರ್ಕ್ ಮಾಡ್ತಿಲ್ಲ ಅಥವಾ ಟೈಲ್ಸ್ ವರ್ಕ್ ಮಾಡ್ತಿಲ್ಲ, ನನ್ನ ಕಡೆಯಿಂದ ಟಿಪ್ಸ್ ಏನಪ್ಪ ಅಂತಂದ್ರೆ ದಯವಿಟ್ಟು ಮೊದಲೇ ಅವ್ರದ್ದೆಲ್ಲ ವರ್ಕ್ಗಳನ್ನ ನೋಡಿ, ಅವ್ರು ಹೇಗೆ ಮಾಡ್ತಾರೆ ನೋಡಿ, ಟೈಮ್ ಸರಿಯಾಗಿ ಕೊಡ್ತಾರ ಇಲ್ಲ ಅಂತ ನೋಡಿ. ಆ ಟೈಮ್ ಎಷ್ಟು ಲ್ಯಾಗ್ ಆಗತ್ತೆ ಅಂದ್ರೆ ನಮ್ಮ ಮನೆ ಗೃಹಪ್ರವೇಶ ಹತ್ರ ಬಂದರೂ ಇದು ಮಾಡೋಕ್ಕಾಗಲ್ಲ. ಇದು ತುಂಬ ಟೈಮ್ ತಗೊಂಡೆ. ನನಗೆ ಇದೇ ಟೈಮ್ 2.5 months ಆಯಿತು. ನಾನು ಆಲ್ಮೋಸ್ಟ್ ಫೆಬ್ರವರಿಲಿ ಒಂದು ಗೃಹಪ್ರವೇಶ ಆದ್ಮೇಲೆ ನಾನು ಮೇಲೆ ಇಟ್ಟಿದ್ದೀನಿ. 2 months ಇದಕ್ಕೆ ಗ್ರಾನೈಟ್ ವರ್ಕಿಗೆ ನಡೆದಿದೆ. ಅಟ್ ದ ಎಂಡ್ ಆಫ್ ದ ಡೇ ಈ ಸಿಟ್ಔಟ್ ನೋಡಿದ್ರೆ ಅಷ್ಟು 2.5 ತಿಂಗಳು ಇದಕ್ಕೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರು ನನಗೆ ತುಂಬಾ ಖುಷಿ ಇದೆ. ಸೊ ನಾನು ಇಲ್ಲಿ ಹೇಗಿದೆ ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ನನ್ನ ಮಗಳಿಗೆ ಆಟ ಆಡಕ್ಕೆ ಅಂತಾನೆ ಸ್ಪೇಸ್ ಕೊಟ್ಟಿದ್ದೀನಿ. ಅದೇನೋ ಒಂಥರದ ಪ್ಲೇ ಕಾರ್ನರ್ ಅಂತ ಹೇಳ್ಕೊಂಡು ಹಾಗೆ. ಸೊ ಇಲ್ಲಿ ನಾನು ಎಲ್ಲದೂ ಚೆನ್ನಾಗೇ ಇಟ್ಕೋಬೇಕು ಅಂತ ನನ್ನ ಮೇಲೆ ಒಂದು ಆಟ ಆಡೋ ಮಗಳಿದ್ದಾಳೆ, ಅವಳು ಹೇಗಿರ್ಬೇಕು ಹಾಗಂತ ಎಲ್ಲ ಕಡೆನೂ ಹರಡಕ್ ಬಿಟ್ಟಿಲ್ಲ. ಇದನ್ನ ಅವಳಿಗೆ ಪ್ಲೇ ಕಾರ್ನರ್ ಅಂತ ಕೊಟ್ಬಿಟ್ಟಿದ್ದೀನಿ. ಇಲ್ಲೇ ಆಟ ಆಡ್ಕೊಂತಾಳೆ, ಅಡುಗೆ ಆಟ ಆಡ್ತಾಳೆ, ಎಲ್ಲ ಆಟ ಆಡ್ಕೊಂಡಿರ್ತಾಳೆ. ಈ ಮನೆಗೆ ಮೇನ್ ಅಟ್ರಾಕ್ಷನ್ ಅಂದ್ರೆ ಕಾರ್ನರ್ ಕಿಟಕಿಗಳು. ನೋಡ್ಬೋದು ನೀವು, ಆ ಕಡೆ ಈ ಕಡೆ ಮಿಡಲ್ ಅಲ್ಲಿ ಡೋರ್ ಇದೆ, ಎರಡೂ ಸೈಡ್ ಕಾರ್ನರ್ ಕಿಟಕಿಗಳು ಇಟ್ಟಿದೀವಿ. ಆಮೇಲೆ ಮಿಡಲ್ ಅಲ್ಲಿ ಅಲ್ಲೊಂದ್ ಕಡೆ ಈಸ್ಟ್ ಅಲ್ಲಿ ನನಗೆ ಜಾಸ್ತಿ ಓಪನಿಂಗ್ ಬೇಕು, ಕಿಟಕಿ ಬೇಕು ಅಂತ ಆ ಸೈಡ್ ಪೂರ್ವದ ಕಡೆ ಒಂದು ಕಿಟಕಿ ಇಟ್ಟಿದ್ದೀವಿ. ಸೊ ಇದು ಕಾರ್ನರ್ ಕಿಟಕಿ. ಕಾರ್ನರ್ ಕಿಟಕಿ ಸಾಗುವನೆಯಲ್ಲಿ ಮಾಡಿಸಿದ್ದೀವಿ. ಸೊ ಇಲ್ಲಿ ಮಿಡಲ್ ಅಲ್ಲಿ ನಮ್ಗೇನು ಸಿಮೆಂಟ್ ಬಂದಿಲ್ಲ, ಇದು ಕರೆಕ್ಟಾಗಿ ಸಾಗುವನೆ ಮರನೇ ಬಂದಿದೆ. ಸೊ ಇದು ಈ ಮನೆ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಕಾರ್ನರ್ ಕಿಟಕಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಡಿಸೈನ್ ಆಗಿರ್ಬೋದು, ನಾವು ವರ್ಟಿಕಲ್ ಅಲ್ಲಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಹಾರಿಜಾಂಟಲಿ ಕೊಡ್ತಾರೆ, ನಾವು ವರ್ಟಿಕಲ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೇಳ್ತಾ ಇದ್ರು ಗೇಟ್ ಕಲರ್ ಯಾಕಪ್ಪ ಆಗಿದೆ ಅಂತ ಹೇಳ್ಕೊಂಡು. ಅದು ಏನಕ್ಕೆ ಅಂದ್ರೆ ಇಲ್ಲಿ ಮ್ಯಾಚ್ ಆಗದೆ ನೋಡಿ, ಇಲ್ಲಿ ಇದು ಕಬ್ನಾನೆ, ಇದು ಸಹಿತ ರಾಡು. ಸೊ ಇದನ್ನ ಮ್ಯಾಚ್ ಮಾಡಿದೀವಿ ನಾವು. ಸೊ ಎಲ್ಲರೂ ಆಲ್ಮೋಸ್ಟ್ ರೆಡ್, ಬ್ರೌನ್ ಅಥವಾ ವೈಟ್ ಈ ತರ ಹೋಗಿರ್ತಾರೆ. ನಾವು ಈ ಮನೆಗೆ ಹಳ್ಳಿ ತರ ಇದ್ರು ಡಿಸೈನ್ ಸ್ವಲ್ಪ ಮಾಡರ್ನ್ ಟಚ್ ಕೊಡಬೇಕು ಅಂತ ಕಲರ್ ಕಾಂಬಿನೇಷನ್ ಸ್ವಲ್ಪ ಮಾಡರ್ನೈಸ್ ಕಲರ್ನ ಯೂಸ್ ಮಾಡಿದೀವಿ. ಸೊ ಇದು ಬ್ಲೂ ಕಲರ್ ಅಲ್ಲಿ ಇದೆ, ವರ್ಟಿಕಲ್ ಅಲ್ಲಿ. ಎಲ್ಲರೂ ಹೇಳ್ತಾರೆ ಇದನ್ನ ತೆಗೆದ್ರೆ ಹೀಗೆ ಬಂದ್ಬಿಡತ್ತೆ. ಸೊ ಇದು ಫಸ್ಟ್ ಹಾಕಿದಾಗ ತುಂಬಾ ಕಮೆಂಟ್ಸ್ ಬಂತು ನಮ್ಮ ರಿಲೇಟಿವ್ಸ್ ಕಡೆಯಿಂದ, ಎಲ್ಲ ಕಡೆಯಿಂದಲೂ ತುಂಬಾ ಕಮೆಂಟ್ಸ್ ಬಂತು, ಇದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ಕೊಂಡು. ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಸೇಫ್ ಅಲ್ಲ, ಓಕೆ ಹೌದಪ್ಪ ಇದು ತುಂಬಾ ಹಿಂಗೆ ಮಾಡಿ ತೆಗೆದ್ರೆ ಇದನ್ನ ಹಿಂಗೆ ಸ್ಕ್ರೆಚ್ ಮಾಡಿದ್ರೆ ಹೋಗ್ಬಿಡತ್ತೆ, ಇದಕ್ಕೆ ಅಷ್ಟು ಗಟ್ಟಿ ಇಲ್ಲ ಅಂತ ಹೇಳ್ಕೊಂಡು. ಬಟ್ ನಾವಿಲ್ಲಿ ನಮ್ಮ ಪುಣ್ಯಕ್ಕೆ ನಮ್ಮ ಆಚಾರ್ಯ ಅವರು ಇದನ್ನ ಹೇಳ್ಬೇಕಾದ್ರೆ ಹೇಳಿ 16 mm ಯೂಸ್ ಮಾಡ್ತೀವಿ ಅಂತ. ನೀವು ಹೇಗೆ ಮಾಡಿದ್ರು ಸಹಿತ ಇದನ್ನ ಏನು ಅಲ್ಲಾಡ್ಸಕ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇವಾಗ ನಾವು CC ಕ್ಯಾಮ್ರಾ ಇಟ್ಕೊಂಡಿರ್ತೀವಿ, ಅದು ಅಲ್ಲದೆ ಈಗ ಕಳ್ತನ ಮಾಡೋ ಕಿಟಕಿನೇ ತೆಗೆದು ಬರಬೇಕು ಅನ್ನೋ ಪೇಷನ್ಸ್ ಇರೋದಿಲ್ಲ. ಬರಲೇಬೇಕು ಅಂತಂದ್ರೆ ಮೇನ್ ಡೋರೇ ಇರುತ್ತೆ ಅವರಿಗೆ, ತುಂಬಾ ವೇಸ್ಟು. ಸೊ ಅದಕ್ಕೋಸ್ಕರ ನಮ್ಮ ಡಿಸೈನು ನಮ್ಮ ತಲೆಯಲ್ಲಿರೋವಂಥದ್ದನ್ನ ಹಾಳು ಮಾಡ್ಕೊಳಕ್ ಆಗಲ್ಲ. ಸೊ ಇದು ನನಗೆ, ಸೊ ನೀವು ಇಲ್ಲಿ ಕುತ್ಕೊಂಡ್ರು ಸಹಿತ ನೀವು ನೋಡ್ಬೋದು ಹೇಗಿದೆ ವ್ಯೂ ಅಂತ ಹೇಳ್ಕೊಂಡು. ಶೂಟ್ ಮಾರ್ನಿಂಗ್ ಮಾಡಿರೋದ್ರಿಂದ ನಮ್ಮ ಹಾಲ್ನೊಂದು ಬಂದ, ನಾ ಹಳ್ಳಿ ಹಾಲು ತೊಗೋತೀನಿ. ವೀವಿಂದ ಸ್ಟಾರ್ಟ್ ಆಗಿತ್ತಲ್ವಾ. ಸೊ ಇದು ಆ್ಯಕ್ಚುಲ್ ಆಗಿ ಇಲ್ಲಿ ನನ್ನ ಡಾಟರ್ ರೂಮ್ ಅಂತ ಇರುತ್ತೆ. ಈಗ ಸದ್ಯಕ್ಕೆ ಆಫೀಸ್ ಆಗಿದೆ, ನಮ್ಮ ಮನೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಇದು ಅವರಿಗೂ ಒಂದು ವೀವ್. ಸೊ ಅವ್ರ ಹೊರಗಡೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದಕ್ಕೂ ಒಂದು ವೀವ್ ಇರುತ್ತೆ. ಕಂಪ್ಲೀಟ್ಲಿ 4 ಕಡೆನೂ ಇದೆ. ಈ ಕಡೆ ನೋಡಿರೋದ್ರಿಂದ ಈ ಕಡೆ ನೋಡಿರೋದ್ರಿಂದ ಕಾಣಿಸುತ್ತೆ ಅಲ್ಲಿಂದ. ಅದೊಂದು ದೃಷ್ಟಿಕೋನದಿಂದ ಇಲ್ಲಿ ಓಪನಿಂಗ್ ಕೊಟ್ಟಿದ್ದೀವಿ ನಾವು. ಸೊ ಇದು ನೋಡ್ಬೋದು ನೀವು ಓಣಿ, 4 ಕಡೆ ಸ್ಪೇಸ್ ಕೊಟ್ಟಿದ್ವಿ. ತುಂಬಾ ಸ್ಪೇಷಿಯಸ್ ಆಗೇ ಇದೆ, ಏನು ತುಂಬಾ ಕಂಜೆಸ್ಟೆಡ್ ಏನಾಗಿಲ್ಲ. ಆರಾಮಾಗಿ 4 ಜನ ಅಡ್ಡಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗೇ ಇದೆ. ಸೊ ಈ ಕಡೆನೂ ಕಿಟಕಿ ಇದೆ. ಅಂದ್ರೆ ನಮ್ಗೆ ಈಸ್ಟಲ್ಲೂ ಓಪನಿಂಗ್ ಬೇಕು. ವಾಸ್ತು ಪ್ರಕಾರ ಈಸ್ಟಲ್ಲಿ ನೀವು ಎಷ್ಟು ಓಪನಿಂಗ್ ಇರ್ತೀರ, ಈ ಕಡೆ ಅಂದರೆ ಸೂರ್ಯ ಬರೋದ್ರಿಂದ ನಮಗೆ ಅದ್ರದ್ದು ಗಾಳಿ ಅದ್ರ ಬೆಳಕು ತಗೋಬೇಕು ಜಾಸ್ತಿ ಮಾಡಿಲ್ಲ, ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಕೊಂಡು ನಾವು ಈ ಕಡೆನೇ ಜಾಸ್ತಿ ಓಪನಿಂಗ್ ಬಿಟ್ಕೊಂಡಿದ್ದೀವಿ. ಇದು ಇಲ್ಲಿ 2 ಸೆಟ್ಟಿಂಗ್ ಒಂದು ಕಿಟಕಿ ಇದೆ, ಅದಾದ್ಮೇಲೆ ಇಲ್ಲೂ ಸಹಿತ ಕಾರ್ನರ್ ಕಿಟಕಿ. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಿಮಗೆ ಒಳಗಡೆ ಹೋದ್ರೆ ಪಕ್ಕಾ ಗೊತ್ತಾಗತ್ತೆ. ಅಲ್ಲೇ ಕಾಣಿಸ್ತಿದೆ ನಿಮಗೆ ಸೂರ್ಯ ಹೇಗಿದೆ ಅಂತ ಹೇಳ್ಕೊಂಡು. ನೀವು ಒಳಗಡೆ ತೋರಿಸ್ತೀನಿ. ನಾವು ಬೆಡ್ರೂಮಿಂದ ಫಸ್ಟ್ ಬರ್ತಿದ್ದಂಗೆ ಈ ಕಿಟಕಿಯಿಂದ, ಈ ಕಾರ್ನರ್ ಕಿಟಕಿಯಿಂದ, ಇದು ನಾರ್ತ್ ಈಸ್ಟ್ ದೇವಮೂಲೆ ಅಂತ ಹೇಳ್ತಾರೆ, ಇಲ್ಲಿಂದ ಬರೋ ರೇಸ್ ನನಗೆ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತಂದ್ರೆ
ಸಮಥಿಂಗ್ ಗಿವ್ ಎನರ್ಜಿ ಅಂತ ಹೇಳ್ತಾರೆ. ಸೊ ನಾರ್ತ್ ಈಸ್ಟ್ಲಿ ನಾವು ಕಂಪ್ಲೀಟ್ಲಿ ಓಪನ್ ಬಿಟ್ಕೊಂಡಿದ್ದೀವಿ 4 ಕಡೆನೂ. ಸೊ ನಿಮಗೆ ಒಳಗಡೆ ಹೋದ್ರೆ ಪಕ್ಕ ಗೊತ್ತಾಗುತ್ತೆ. ಮನೆ ಹೊರಗಡೆ ನಾನು ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಏನಪ್ಪ ಇವ್ರು ಇಷ್ಟು ಚೊರೆ ಮಾಡ್ತೇನೆ ಅಂತ ಅನ್ಕೋಬಿಡಿ. ನನಗೆ ಮನೆ ಬಗ್ಗೆ ಹೇಳಬೇಕು ಅಂತಂದರೆ ಕೆಲವೊಂದೆಲ್ಲ ಡೀಟೇಲ್ಸು ಹೇಳೋಣ. ನೀವು ಹೊಸ ಮನೆ ಕಟ್ತಾ ಇರ್ತೀರಲ್ವ, ಅವರಿಗೆಲ್ಲ ಸ್ವಲ್ಪ ಟಿಪ್ಸು ಆಗುತ್ತೆ, ಅವರಿಗೂ ಕಟ್ಟೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಬನ್ನಿ ಇವಾಗ ಮನೆಗೆ ಹೋಗೋಣ. ಈಗ ಮನೆ ಎಂಟ್ರೆನ್ಸ್ ಅಂತ ಹೇಳಿದ್ರು, ಈಗ ಸ್ಟಾಪ್ ಮಾಡಿದ್ವಿ. ವೇಟ್ ಇಷ್ಟೇ ಮುಗ್ದಿಲ್ಲ, ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿದೆ. ಅದೇನು ನಾನು ಜಸ್ಟ್ 2 ಡೇಸಲ್ಲಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗು. ಈ ಥರ ನಾನು ಆನ್ ಸ್ಪಾಟಲ್ಲಿ ಏನು ತಿಳಿಯುತ್ತೆ ಅದನ್ನ ಹೇಳ್ತಿರೋದು. ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು.